ಸೊ ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಡೇ 6 ಫ್ರಮ್ ಡೆಲ್ಲಿ. ಸೊ ಎಲ್ಲರೂ ಇವಾಗ ಚಂಡೀಗಢಗೆ ಹೋಗೋಕೆ ರೆಡಿ ಆಗಿದ್ದೀವಿ ಡೆಲ್ಲಿಯಿಂದ. ಸೊ ಇಲ್ಲೇ ನಾವು ಉಳ್ಕೊಂಡಿದ್ದಷ್ಟೇ, ಹಿಂದೂಸ್ತಾನ್ ಬೈ ಬ್ಯಾಗ್ ಪ್ಯಾಕರ್ಸ್ ಅಂತ. ಸೊ ಮಾರ್ನಿಂಗ್ ಇವಾಗ 6:30 ಆಯಿತು ಟೈಮು. ಚಂಡೀಗಢಗೆ ಹೋಗಿ ಗಾಡಿ ಸರ್ವಿಸು ಕೊಡಬೇಕು. ಸರ್ವಿಸು ಕೊಟ್ಟಾದಮೇಲೆ ಸ್ವಲ್ಪ ಸಣ್ಣ ಪುಟ್ಟ ಐಟಮ್ಸ್ ಎಲ್ಲ ಅಲ್ಲಿ ಪರ್ಚೇಸ್ ಮಾಡಬೇಕು. ಮಾಡಾದ್ಮೇಲೆ ಇವತ್ತು ಚಂಡೀಗಢಲ್ಲಿದ್ದು ನಾಳೆ ಚಂಡೀಗಢದಿಂದ ನಮ್ಮ ಲೇ ಜರ್ನಿ ಸ್ಟಾರ್ಟ್ ಆಗುತ್ತೆ. ಸೊ ಕೀಪ್ ವಾಚಿಂಗ್ ಗೈಸ್. ನಮಸ್ಕಾರ ಸ್ನೇಹಿತರೆ, ಇವಾಗ ಹೋಟೆಲ್ ಚೆಕ್ಔಟ್ ಆಗಿ ಆಲ್ರೆಡಿ ನಾವು ಚಂಡೀಗಢ ಕಡೆಗೆ ಪಯಣ ಮಾಡ್ತಾ ಇದ್ದೀವಿ. ಸೊ ಟೈಮ್ ಬಂದು 6:30. ಸೊ ಬೇಗ ಡೆಲ್ಲಿ ಆದಷ್ಟು ಬೇಗ ಬಿಟ್ಟರೆ ನಮಗೇನೆ ಯೂಸ್ಫುಲ್ಲು. ಯಾಕಂದರೆ ಟ್ರಾಫಿಕಲ್ಲಿ ಸಿಕ್ಕಾಕೊಂಡ್ರೆ ಅಷ್ಟೇ ಮುಗೀತು ಕತೆ. ಸೊ ರೀಚಿಂಗ್ ಟೈಮ್ ಬಂದು 10:30 ತೋರಿಸ್ತದೆ. ನಾವು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಹೋಗೋಷ್ಟೊಂದಿನ 1 ಅವರ್ ಆಗುತ್ತೆ. 12:30 ಇಲ್ಲ 11:30 ಚಂಡೀಗಢಲ್ಲಿ ಇರ್ತೀವಿ. ಇವತ್ತಿನ ಕಾರ್ಯಕ್ರಮ ಏನಂದರೆ, ಹೋಗಿದ ತಕ್ಷಣ ಸರ್ವಿಸ್ಗಳನ್ನ ಬಿಡೋದು, ನಮ್ಮ ಗಾಡಿಗಳನ್ನ ಜನರಲ್ ಸರ್ವಿಸ್ ಮಾಡಿಸ್ಕೊಂಡು ಹಂಗೆ ಇವತ್ತೆಲ್ಲ ಹಾಲ್ಟು ಚಂಡೀಗಢಲ್ಲಿ. ಏನು ನೋಡೋ ಅಂಥದ್ದೇನಿಲ್ಲ. ಸ್ವಲ್ಪ ಸ್ಟ್ರೈಟಾ. ಸೊ ನಾವು ಸ್ವಲ್ಪ ಜೋಶಲ್ಲಿದ್ದೀವಿ ಗಾಡಿ ಹೊಡಿಯೋಕ್ಕೆ. ಸರ್ ಸಿಗ್ನಲ್ಲು ಡೆಲ್ಲಿಯಲ್ಲಿ ಸರ್ಕಲ್ಗಳೇ ಫೇಮಸ್ಸು. ಏನು ಸರ್ ಭಟ್ರದ್ದು ನೋಡಿ ಲಗೇಜ್ ಸೆಟಪ್ ಹೆಂಗಿದೆ, ಕುದುರೆ ಇದ್ದಂಗೆ. ಬಟ್ ಗಾಡಿ ಎಲ್ಲ ಫುಲ್ಲು ಡಸ್ಟ್ ಆಗಿಬಿಟ್ಟಿದೆ. ಹೋಗಿ ವಾಷಿಂಗ್ ಮಾಡಿಸಿ ಕ್ಲೀನಾಗಿ ಸ್ನಾನ ಮಾಡಿಸ್ಬೇಕು ಗಾಡಿನ ಇವತ್ತು. ಆಮೇಲೆ ನಮ್ಮ TS ಬೈಕರ್ಸಿಂದ ಅಡ್ಮಿನ್ನು, ಅವ್ರ ವೈಫು, ಆಮೇಲೆ ಜೀವನ್, ಅವ್ರು 3 ಜನನು ಚಂಡೀಗಢಲ್ಲಿ ಇದ್ದಾರೆ. ಆಲ್ರೆಡಿ ನೆನ್ನೆನೇ ಬಂದರು. ಸೊ ನಾವು ಅವ್ರನ್ನ ಹೋಗಿ ಮೀಟಪ್ ಆಗ್ತಾಯಿದ್ದೀವಿ. ಲೊಕೇಶನ್ ಕಳಿಸಿದ್ದಾರೆ, ಹೋಟೆಲ್ ಲೊಕೇಶನ್ನು. 3 ಜನನು ನಮ್ಮ ಜೊತೆ ಜಾಯ್ನ್ ಆಗ್ತಾಯಿದ್ದಾರೆ. ಸೊ ಪ್ರಾಪರಾಗಿ 7 ಜನ ಈ ಲದಾಖ್ ಎಕ್ಸ್ಪಿಡಿಷನ್ನ ಮಾಡ್ತಾ ಇರೋದು. ಸೊ ಬನ್ನಿ, ಇವತ್ತಿಂದನೇ ಒಂದು ಬೇರೆ ಲೆಕ್ಕ, ಇಷ್ಟು ದಿನ ಬಂದಿದೆ ಒಂದು ಬೇರೆ ಲೆಕ್ಕ. ಸೈಕಾಗಿರುತ್ತೆ ಇನ್ಮೇಲೆ. ಇಷ್ಟು ದಿನ ನಾವು ಬ್ಯಾಂಗ್ಳೂರಿಂದ ಇಲ್ಲಿವರೆಗೂ ಬೋರಿಂಗ್ ಹೈವೇಸಲ್ಲೇ ಹೊಡ್ಕೊಂಬಂದ್ವಿ. ಇವಾಗ ಏನಿದ್ರು ಚಂಡೀಗಢದಿಂದನೇ ಸ್ಟಾರ್ಟ್ ಆಗೋದು ಕಣ್ಣಿಗೆ ಹಬ್ಬ. ಸೊ ಲೆಟ್ಸ್ ಗೋ ಗಾಯ್ಸ್, ನೋಡೋಣ ಹೆಂಗೆ ನಡೆಯುತ್ತೆ ರೈಡು, ಏನೇನು ಫೇಸ್ ಮಾಡ್ತೀವಿ ಅಂತ ನಮಗೂ ಗೊತ್ತಿಲ್ಲ. ಸೊ ಲೆಟ್ಸ್ ಆಲ್ ಹೋಪ್ ಫಾರ್ ದ ಬೆಸ್ಟ್ ಅಂತ ಹೇಳ್ತಾ ಈ ನಮ್ಮ ಮಾರ್ನಿಂಗ್ ರೈಡ್ನ ಖುಷಿಯಿಂದ ಸ್ಟಾರ್ಟ್ ಮಾಡೋಣ. ಹ್ಯಾಪಿ ಮಾರ್ನಿಂಗ್ ಗಾಯ್ಸ್. ಸೊ ಗಾಯ್ಸ್ ನೋಡಿ, ನನ್ನ ರೈಟ್ ಸೈಡು ಅದು ಪೂರ್ತಿ ಡೆಲ್ಲಿ ಕಸ ಎಲ್ಲ ಬಂದು ಇಲ್ಲೇ ಬೀಳುತ್ತೆ. ಯಪ್ಪ ಫುಲ್ ವಾಸನೆ. ಅದಕ್ಕೆ ಸರ್ ಒಂದು 3 ಕಿಲೋಮೀಟ್ರ್ ಹಿಂದೆಯಿಂದನೇ ವಾಸನೆ ಬಂತಲ್ಲ. ಯಪ್ಪ ಇಡೀ ಡೆಲ್ಲಿ ಕಸ ಎಲ್ಲ ಅಲ್ಲೇ ಗುಡ್ಡೆ ಮಾಡಾಕ್ಬಿಟ್ಟಿದ್ದಾರೆ. ರಾಶಿ ಒಂದು ಬೆಟ್ಟನೇ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಬೆಳಗ್ಗೆ 6:45 7 ಗಂಟೆಗೆ ಹೆವಿ ಟ್ರಾಫಿಕ್ ಇದೆ ನಮ್ಮ ಡೆಲ್ಲಿಯಲ್ಲಿ, ಅದು ಹೈವೇಗಳಲ್ಲಿ. ಇನ್ನೂ ಲೇಟಾಗಿ ಏನಾದರೂ ಬಿಟ್ಟಿದ್ದಿದ್ರೆ ಇನ್ನೂ ಲೇಟಾಗಿ ಹೋಗ್ಬಿಡ್ತಾಯಿತ್ತು ನಮಗೆ. ಸೊ ಗಾಯ್ಸ್, ಇವಾಗ ಡೆಲ್ಲಿಯಿಂದ ಪಾನಿಪಟ್ ಸಿಟಿ ಕಡೆಗೆ ಬಂದ್ವಿ. ಸೊ ಇವಾಗ ಪಾನಿಪಟ್ಟು ಆ ಕಡೆ ಎಲ್ಲ ಹೋದರೆ ನಾವು ಔಟ್ಸ್ಕರ್ಟ್ಸಲ್ಲೇ ಹಂಗೆ ಡೈರೆಕ್ಟಾಗಿ ಚಂಡೀಗಢ ಕನೆಕ್ಟ್ ಆಗ್ತಾಯಿದ್ದೀವಿ. ಸೊ ಚಂಡೀಗಢ ಇಲ್ಲಿಂದ ಎಕ್ಸಾಕ್ಟಾಗಿ 150 ಕಿಲೋಮೀಟರ್ಸ್ ಇದೆ. ಇನ್ನು ಹಾರ್ಡ್ಲಿ 2.5 hours to 3 hours ಒಳಗಡೆ. ಏನಕ್ಕಂದರೆ ಆರಾಮಾಗಿ 100-120 ಕ್ರೂಸ್ ಮಾಡ್ತಾಯಿದ್ವಿ. ಹೈವೇ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಸೊ ಬಂದಿದ್ದೇ ಗೊತ್ತಾಗಿಲ್ಲ, ಡೆಲ್ಲಿಯಿಂದ ಆಲ್ರೆಡಿ 100 ಕಿಲೋಮೀಟ್ರ್ ಬಂದುಬಿಟ್ಟಿದ್ದೀವಿ. ಇವಾಗ ಸ್ವಲ್ಪ ಬಿಸಿಲು ಸ್ಟಾರ್ಟ್ ಆಗ್ತಾ ಇದೆ. ನಾವು ಚಂಡೀಗಢ ರೀಚ್ ಆಗೋ ಅಷ್ಟರಲ್ಲಿ ಫುಲ್ ಬಿಸಿಲು ಬಂದುಬಿಡುತ್ತೆ. ಯಪ್ಪ ಹೆಂಗಂದ್ರೆ ಹಂಗೆ ತೊಗೊತಾರೆ ಸರ್ ಗಾಡಿಗಳಲ್ಲಿ, ರೈಟು ಲೆಫ್ಟು ಕಾರ್ಗಳು. ಹಿಂದೆ ಅಲ್ಲಿ ಬ್ರೇಕ್ಫಾಸ್ಟ್ ನಿಲ್ಲಿಸಿದ್ವಿ. ಬ್ರೇಕ್ಫಾಸ್ಟ್ ಮಾಡಿಕೊಂಡು ಆರಾಮಾಗಿ ಕ್ರೂಸ್ ಮಾಡ್ತಾ ಇದ್ದೀವಿ 100-120 ನಮ್ಮ TS ಬೈಕರ್ಸ್ ಅಡ್ಮಿನ್ ಲೊಕೇಶನ್ ಕಳಿಸಿದ್ದಾರೆ, ರೂಮ್ ಲೊಕೇಶನ್ನು. ಹೋಗಿ ಅಲ್ಲಿ ಹಾಲ್ಟ್ ಆಗಿ ಲಗೇಜೆಲ್ಲ ಇಳಿಸಿ ಗಾಡಿನ ಸರ್ವಿಸಿಗೆ ಬಿಡಕ್ಕೆ ಹೋಗಬೇಕು. ಸುಮಾರು ಕೆಲಸಗಳಿದೆ, ಅದು ಮುಗಿಸಿದ್ರೆ ಇವತ್ತಿಗೆ ನಾಳೆಯಿಂದ ಏನು ಕೆಲಸ ಇಟ್ಕೊಂಡಿರ್ಬಾರ್ದು. ಜಸ್ಟ್ ರೈಡ್ ಅಷ್ಟೇ. Much later. ಇವ್ರು ನೋಡ್ಬೋದು 3 ಜನ ಹೆಂಗೆ ಹೊಡಿತಾವ್ರೆ ನಿನ್ನಿಂದೆ. ಹೌದು ಹೂಲಿಯೋ,
ಮೂರು ಜನ ಅದು ಹೆಂಗೆ ಹೊಡಿತಾರೆ ಗುರು. ಅದು ಹೆಲ್ಮೆಟ್ ಹಿಡ್ದಿರ ಯಪ್ಪ ದೇವ್ರೆ, ಹುಷಾರು ಮಚ್ಚ. ನಾನು ನನ್ನ ಮಕ್ಕಳನ್ನ ಬಿಟ್ಬಿಡು ಸುಮ್ಮನೆ. ಅಲ್ಲಿ ನಾವು ಚಂಡೀಗಢ ರೂಮ್ ಲೊಕೇಶನ್ಗೆ ಬಂದೇ ಬಿಟ್ವಿ. ಬಟ್ ಚಂಡೀಗಢ ಊರೊಳಗಡೆ ಅಲ್ಲ, ಇದು ಹೈವೇ ಅಲ್ಲೇ ಇದೆ. ಇಲ್ಲಿ ನಮ್ಮ TS ಬೈಕರ್ಸ್ ಅಡ್ಮಿನ್ ಇಲ್ಲೇ ಉಳ್ಕೊಂಡಿದ್ದಾರೆ ನಿನ್ನೆಯಿಂದ. ಸೊ ಇದೇನೇನೆ ಫೈನಲಿ ಬಂದು ರೀಚ್ ಆದ್ವಿ ಗಾಯ್ಸ್ ಚಂಡೀಗಢಗೆ. 2 hours later. ಸೊ ಹೇ ಗೈಸ್, ರೂಮಲ್ಲಿ ಚೆಕ್-ಇನ್ ಎಲ್ಲ ಆಗಿ ಸ್ವಲ್ಪ ಗೇರ್ಸ್ ಎಲ್ಲ ಬಿಚ್ಚಿಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಆದ್ವಿ. ಸೊ ಇವಾಗ ಟೈಮ್ ಬಂದು ಚಂಡೀಗಢಲ್ಲಿ 1 ಗಂಟೆ ಆಯಿತು. ಸೊ ಸರ್ವಿಸ್ ಸೆಂಟ್ರಿಗೆ ಹೋಗ್ಬಿಟ್ಟು ಸ್ವಲ್ಪ ಜನರಲ್ ಚೆಕಪ್ ಮಾಡಿಸ್ಕೊಂಬರೋಣ ಅಂತ. ಹಂಗೆ ವಾಷಿಂಗ್ ಮಾಡಿಸ್ಬೇಕು. ಯಾಕಂದರೆ ನಾಳೆ ಇಲ್ಲಿಂದ ನಾವು ಟುವರ್ಡ್ಸ್ ಅಮೃತ್ಸರು ಆ ಕಡೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ. ಹಾಂ ಮಾಡಿಸ್ಕೊಂಬಂದ್ಬಿಡ್ತೀವಿ. ಸೊ ಹೋಗಿ ಕೇಳೋಣ ಏನು ಸೀನ್ಸ್ ಅಂತ ಗೊತ್ತಿಲ್ಲ. ಸೊ ಸರ್ವಿಸ್ ಸೆಂಟ್ರಿಗೆ ಹೋಗ್ಬಿಟ್ಟು ನೋಡೋಣ ಜನರಲ್ ಸರ್ವಿಸ್ ಏನೇನು ಮಾಡಬೇಕು ಅಂತ. ಆಯಿಲ್ ಚೇಂಜು, ಆಮೇಲೆ ಸ್ವಲ್ಪ ಬ್ರೇಕ್ ಆಯಿಲ್ಸು ಎಲ್ಲ ಲೆವೆಲ್ಸ್ ಚೆಕ್ ಮಾಡಬೇಕು. ಹಂಗೆ ಏರ್ ಫಿಲ್ಟ್ರ್ ಕ್ಲೀನ್ ಮಾಡಿಸ್ಬಿಟ್ಟು ವಾಷಿಂಗ್ ಮಾಡಿಸಿ ತೊಗೊಂಬರೋದಷ್ಟೇ. ಸ್ವಲ್ಪ ಕೋನ್ ಸೆಟ್ ಪ್ರಾಬ್ಲಮ್ ಇದೆ. ಬಟ್ ಡಿಫಾಲ್ಟಾಗಿ 411 ತುಂಬ ಪ್ರಾಬ್ಲಮ್ ಇದ್ದೇ ಇದೆ ಕೋನ್ ಸೆಟ್ದಂತೂ. ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ಏನಾದರೂ ಜುಗಾಡ್ ಮಾಡೋಣ ಅಷ್ಟೇ. ಸೊ ಗಾಯ್ಸ್, ಇಲ್ಲಿಂದ 6.5 ಕಿಲೋಮೀಟ್ರ್ ಇದೆ ರಾಯಲ್ ಎನ್ಫೀಲ್ಡ್ ಸರ್ವಿಸ್ ಸೆಂಟ್ರು. ಸೊ ಇನ್ನೂ ನಾವು ಸಿಟಿ ಎಂಟ್ರ್ ಆಗಿಲ್ಲ. ಹೈವೇ ಅಲ್ಲೇ ಅವರು ಅಡ್ಮಿನ್ ಇದು ಮಾಡಿದ್ರು, ರೂಮ್ಸ್ ಮಾಡಿದ್ರು. ಇನ್ನೇ ಅಲ್ಲಿ ಕಾಣಿಸ್ತದೆ ನೋಡಿ, ವೆಲ್ಕಮ್ ಟು ಚಂಡೀಗಢ, ದ ಸಿಟಿ ಆಫ್ ಬ್ಯೂಟಿಫುಲ್ ಅಂತ ಗುರು. ಅಷ್ಟೊಂದು ಬ್ಯೂಟಿಫುಲ್ ಆಗಿದೆಯಾ. ವೆಲ್ಕಮ್ ಟು ಚಂಡೀಗಢ ಬಾಯ್ಸ್. ಆ ಕಡೆ ಹೆವಿ ಟ್ರಾಫಿಕ್ ಗುರು. ವೆಲ್ಕಮ್ ಟು ಚಂಡೀಗಢ ಬಾಯ್ಸ್. ಸೊ ಗಾಯ್ಸ್, ಈ ಊರಲ್ಲಿ ಏನೊಂದು ಒಳ್ಳೆ ಬೆನಿಫಿಟ್ ಅಂದರೆ ಬೈಕರ್ಸ್ಗೆ, ಈ ಲೈನ್ ಪೂರ್ತಿ ಏನಾದರೂ ಟ್ರಾಫಿಕ್ ಆಗೋಗ್ಬಿಟ್ರೆ ಇಟ್ಸ್ ಓನ್ಲಿ ಫಾರ್ ಈ ಲೈನ್ ಇದೆಯಲ್ಲ, ಅದು ಬರೀ ಆ್ಯಂಬುಲೆನ್ಸ್ಗೆ ಆಮೇಲೆ 2 ವೀಲರ್ಸ್ಗೆ ಮಾತ್ರನೇ. ಇದೊಂದು ಚೆನ್ನಾಗಿ ಮಾಡಿದ್ದಾರೆ, ಐಡಿಯಾ ಚೆನ್ನಾಗಿದೆ. ಆ ಕಡೆನೂ ಅದೇ ಥರನೇ ವೇ ಮಾಡಿದ್ದಾರೆ ಹೈವೇಗಳಲ್ಲಿ. ಸರ್ವಿಸ್ ಲೈನು 2 ವೀಲರ್ಸ್ಗೆ, ಇದು ಫುಲ್ಲು ಕಾರ್ಸ್ಗೆಲ್ಲ. ಇವಾಗ ನೋಡಿ, ಹಿಂದ್ಗಡೆ ಫುಲ್ಲು ಇದಾಯಿತು ಟ್ರಾಫಿಕ್ಕು. ಈ ಲೈನಲ್ಲಿ ಆರಾಮಾಗಿ ಹೋಗಿ ಬಂದುಬಿಟ್ವಿ ಗೈಸ್. ರಾಯಲ್ ಎನ್ಫೀಲ್ಡ್ ಸರ್ವಿಸ್ ಸೆಂಟ್ರಿಗೆ ಬಂದ್ವಿ. ಅವ್ರು ಕೇಳೋಣ ಜನರಲ್ ಸರ್ವಿಸ್ ಮಾಡಿಕೊಡಿ ಬೇಗ ಅಂತ. ಅವ್ರು ಏನಂತಾರೆ ನೋಡೋಣ. ನನಗೂ ಐಡಿಯಾ ಇಲ್ಲ, ಏನಕ್ಕಂದರೆ ನಮ್ಮೂರಲ್ಲೆಲ್ಲ ಬೆಳಗ್ಗೆ ಬಿಟ್ಟರೆ ಸಂಜೆ ಕೊಡ್ತಾರೆ. ಇಲ್ಲಿ ಹೆಂಗೆ ಅಂತ ಗೊತ್ತಿಲ್ವಾ. ಎಲ್ಲಿ ಬಿಡೋದು? ಇಲ್ಲಿ ಹಾಕೋಣ ಸೈಡ್ಗೆ. ಸೊ ಇಲ್ಲಿ ಸರ್ವಿಸ್ ಸೆಂಟ್ರಿಗೆ ಬಂದಿದ್ದೀವಿ. ಅವ್ರಿನ್ನೂ ಅಟೆಂಡರ್ ಬಂದಿಲ್ಲ, ನೋಡಬೇಕು ಸ್ವಲ್ಪ. ಏನು ನಮ್ಮದೆಲ್ಲ ಜನರಲ್ ಸರ್ವಿಸ್ ಅಷ್ಟೇ ಆಗೋಗ್ಬಿಡುತ್ತೆ. ಚಂಡೀಗಢ ಸರ್ವಿಸ್ ಸ್ಟೇಷನ್ ನೋಡಿ ಹೆಂಗಿದೆ. ಸೊ ಗಾಯ್ಸ್, ಇವಾಗ ಗಾಡಿ ಬಿಟ್ಟು ಹೋಗ್ತಾ ಇದ್ದೀವಿ. ಅವರು ವಿತಿನ್ 5 o'clock ಒಳಗಡೆ ನಮಗೆ ಸರ್ವಿಸ್ ಮಾಡಿಕೊಡ್ತಾರೆ. ಮೇಜರ್ ಏನಿಲ್ಲ, ಜಸ್ಟು ಫೋನ್ ಸೆಟ್ ಪ್ರಾಬ್ಲಮ್ ಇದೆ. ಲೈಕ್ ಒಂದು 20 ಕಿಲೋಮೀಟ್ರ್ ಒಳಗಡೆ ಓಡಿಸ್ತಾ ಇದ್ರೆ ಸ್ವಲ್ಪ ಪುಲ್ಲಿಂಗ್ ಇದೆ. ಅದ್ರ ಮೇಲ್ಗಡೆ ಏನು ಪ್ರಾಬ್ಲಮ್ ಏನಿಲ್ಲ. ಆಮೇಲೆ ಜನರಲ್ಲಾಗಿ ಆಯಿಲ್ ಸರ್ವಿಸ್ಸು ಇಫ್ ಇಟ್ ಈಸ್ ರಿಕ್ವೈರ್ಡ್ ಚೇಂಜ್ ಮಾಡ್ತಾರೆ, ಇಲ್ಲ ಅಂದರೆ ಇಲ್ಲ. ನಾರ್ಮಲಾಗಿ ಜನರಲ್ ಸರ್ವಿಸ್ ಮಾಡಿಬಿಟ್ಟು ಕಳಿಸ್ತಾರೆ ಅಷ್ಟೇ, ವಾಟರ್ ವಾಶ್ ಮಾಡಿ. ಸೊ 5 ಗಂಟೆಗೆ ಹೇಳಿದ್ದಾರೆ. 5 ಗಂಟೆಗೆ ಮುಗಿಸ್ಕೊಂಡು ನಮ್ಮ ಕೆಲಸ ಬೇರೆ ಏನಾದರೂ ಇದ್ದರೆ ಬರೋಣ. ಇನ್ನು ಮಜಾ. ಸೊ ನಮ್ಮ ಪರಮೇಶ್ ಗಾಡಿ ಇಲ್ಲಿದೆ, ಇಬ್ಬರದ್ದು ಜೊತೆಗೆ ಮಾಡಿಕೊಡ್ತಾರೆ. ಲೆಟ್ಸ್ ಗೋ ಬಾಯ್ಸ್. ಇವಾಗ ರಾಯಲ್ ಎನ್ಫೀಲ್ಡ್ ಶೋರೂಮಿಂದ ನಾವು ಇದಕ್ಕೆ ಹೋಗ್ತಾ ಇದ್ದೀವಿ, ನಮ್ಮ ಹೋಟೆಲ್ಗೆ. ಸೊ ಕ್ಯಾಬಲ್ಲಿ ನೋಡಿ ಜರ್ನಿ ಮಾಡ್ತಾ ಇದ್ದೀವಿ. ಚಂಡೀಗಢ ಟ್ರಾಫಿಕ್ಕು ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ಮುಂದೆ ನಮ್ಮ ಪರಮೇಶ್ ಇದ್ದಾನೆ, ನಾನು ಪುನೀತಿದ್ದೀವಿ. ಸೊ ಇಲ್ಲಿಂದ ಹೋಟೆಲ್ಗೆ ಹೋಗೋಲ್ಲ ಡೈರೆಕ್ಟಾಗಿ, ಅಲ್ಲಿಂದ ಒಂದು 450 ಮೀಟ್ರು ಡಾಬಾ ಇದೆಯಂತೆ, ಅಲ್ಲೇ ಲಂಚ್ ಮಾಡಿಕೊಂಡು ಆಮೇಲೆ ಹೋಟೆಲ್ಗೆ ಹೋಗಿ
ತಿರ್ಗಾ 5 ಗಂಟೆಗೆ ಅವರೇ ಕಾಲ್ ಮಾಡ್ತಾರೆ. 5 ಗಂಟೆ ಆಗುತ್ತಂತೆ ಗಾಡಿ ಕೊಡೋದು. ಸೊ ಮತ್ತೆ ಕ್ಯಾಬಲ್ಲಿ ಬಂದು ಗಾಡಿ ತೊಗೊಂಡು ಹೋಗ್ಬೇಕು. ಸ್ವಲ್ಪ ಪ್ರಾಬ್ಲಮ್ಸ್ ಎಲ್ಲ ಹೇಳಿದ್ದೀವಿ, ನೋಡೋಣ ಹೆಂಗೆ ಸರ್ವಿಸ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಮೋಸ್ಟ್ ಪ್ರಾಬಬ್ಲಿ ಚೆನ್ನಾಗಿ ಮಾಡಿದ್ರೆ ನಮಗೇನು ರೈಡಲ್ಲಿ ಏನು ಪ್ರಾಬ್ಲಮ್ ಇರಲ್ಲ. ಸೊ ಅಷ್ಟೇ ಗೈಸ್. Later that same evening. ಸೊ ಗಾಯ್ಸ್, ಇವಾಗ ಟೈಮ್ ಬಂದು 5 ಗಂಟೆ ಆಯಿತು. ರಾಯಲ್ ಎನ್ಫೀಲ್ಡ್ ಸರ್ವಿಸ್ ಸೆಂಟರಿಂದ ಕಾಲ್ ಬಂದಿತ್ತು. ಸೊ ಗಾಡಿ ರೆಡಿ ಆಗಿದೆಯಂತೆ. ಸೊ ಹೋಗಿ ಗಾಡಿ ತೊಗೊಳೋಣ ಬನ್ನಿ. ಸ್ವಲ್ಪ ಕಾನ್ಸೆಪ್ಟ್ ಪ್ರಾಬ್ಲಮ್ ಇತ್ತು, ಅವರು ಅದನ್ನು ರೆಡಿ ಮಾಡಿದ್ದಾರಂತೆ. ಆದರೆ ಪರಮೇಶ್ ಗಾಡಿಗೆ ಕಾನ್ಸೆಪ್ಟು ರೀಪ್ಲೇಸ್ ಮಾಡಬೇಕು ಅಂತಂದರು. ಸೊ ಏನೇನು ಸೀನ್ಸ್ ಅಂತ ಗೊತ್ತಿಲ್ಲ. ಅಲ್ಲಿ ಹೋಗಿ ನಾವು ಡೈರೆಕ್ಟಾಗಿ ಗಾಡಿ ಬಗ್ಗೆ ಚೆಕ್ ಮಾಡಿಬಿಟ್ಟು ಒಂದ್ಸತಿ ಟೆಸ್ಟ್ ಡ್ರೈವ್ ತೊಗೊಳೋಣ. ಏನಾದರೂ ಪ್ರಾಬ್ಲಮ್ ಇದ್ದರೆ ಅಲ್ಲೇ ಹೇಳ್ಬೋದು. ಸೊ ಬನ್ನಿ ಡೈರೆಕ್ಟಾಗಿ ರಾಯಲ್ ಎನ್ಫೀಲ್ಡ್ ಶೋರೂಮ್ಗೆ ಹೋಗೋಣ. ಸೊ ನನ್ನ ಗಾಡಿ ರೆಡಿಯಾಗಿ ನಿಂತಿದೆ, ಸರ್ವಿಸ್ ಆಗಿ. ಪರಮೇಶ್ ಗಾಡಿ ಕೇಳಬೇಕು ಏನು ಸೀನ್ಸ್ ಅಂತ ಗೊತ್ತಿಲ್ಲ. ಇವಾಗ ಜಸ್ಟ್ ಬಂದಿದ್ದೀವಿ, ನೋಡೋಣ ಬನ್ನಿ. ಸೊ ಗಾಯ್ಸ್, ಇವಾಗ ಜಸ್ಟ್ ನಮ್ಮ ಸರ್ವಿಸ್ ಆಗಿದೆ. ಏನಿಲ್ಲ, ಆಯಿಲ್ ಚೇಂಜು ಮಾಡಿಲ್ವಂತೆ. ಅದು ಚೆನ್ನಾಗೇ ಇದೆ, 2,500 ಇನ್ನೂ ಓಡಿಸ್ಬೋದು. ರಿಟರ್ನ್ ಬರಬೇಕಾದ್ರೆ ಆಯಿಲ್ ಚೇಂಜ್ ಮಾಡಿಸಿ ಅಂತ ಹೇಳಿದ್ದಾರೆ. ಬಟ್ ಬ್ರೇಕ್ ಆಯಿಲ್ಸ್ ಎಲ್ಲ ಟಾಪ್ ಅಪ್ ಮಾಡಿದ್ದಾರೆ. ಆಮೇಲೆ ಜನರಲ್ ಸರ್ವಿಸ್ ಚೆಕಪ್ ಮಾಡಿದ್ದಾರೆ ಎಲ್ಲನೂ. ಆಮೇಲೆ ಸ್ವಲ್ಪ ಕಾನ್ಸೆಪ್ಟ್ ಒಂದು ಟೈಟ್ ಇತ್ತು ಇಶ್ಯೂ. ಒಂದು ಸ್ಪೀಡಾಗಿ ಹೋದರೆ ಸ್ವಲ್ಪ ಟೈಟ್ ಆಗ್ತಾಯಿತ್ತು. ಇದನ್ನು ಸ್ವಲ್ಪ ಸರ್ವಿಸ್ ಮಾಡಿದ್ದಾರೆ. ಸೊ ಒಂದು ಸತಿ ಓಡಿಸಿದ್ರೆ ಗೊತ್ತಾಗುತ್ತೆ ಏನು ಸೀನ್ಸ್ ಅಂತ. ಲೆಟ್ಸ್ ಗೋ. हाँ कितने की एवरेज एवरेज एक 30 की एवरेज. ಓಕೆ ಬನ್ನಿ ಚೆಕ್ ಮಾಡೋಣ ಏನೇನು ಮಾಡಿದ್ದಾರೆ ಅಂತ. ಪರವಾಗಿಲ್ಲ. टेस्ट ड्राइव करके आता. ಸೊ ಆ್ಯಕ್ಚುಲಿ ಸ್ವಲ್ಪ ಸ್ಲೋ ಇದ್ದಾಗಲೇ ಸ್ವಲ್ಪ ಪ್ರಾಬ್ಲಮ್ ಇತ್ತು ಕಾನ್ಸೆಪ್ಟ್ದು. ಬಟ್ ಪರವಾಗಿಲ್ಲ, ಸ್ವಲ್ಪ ರೆಕ್ಟಿಫೈ ಮಾಡಿದ್ದಾರೆ. ಸ್ಪೀಡಲ್ಲಿದ್ದಾಗ ನಮಗೇನು ಗೊತ್ತಾಗಲ್ಲ ಅಷ್ಟೊಂದು ಅದ್ರದ್ದು ಡಿಫ್ರೆನ್ಸು. ಬಟ್ ಸ್ಲೋಲ್ಲಿದ್ದಾಗ ಸಿಕ್ಕಾಪಟ್ಟೆನೇ ವಾಬಲ್ ಆಗ್ತಾಯಿತ್ತು. ಲೈಕ್ ಏನೋ ಒಂಥರ ಪಂಚರ್ ಫೀಲ್ ಆಗೋ ಥರ ಆಗ್ತಾಯಿತ್ತು. ಸೊ ಅದರಿಂದ ಓಡ್ಸೋಕ್ಕೂ ಪ್ರಾಬ್ಲಮ್ ಆಗಿಬಿಡುತ್ತೆ. ಏನಕ್ಕಂದರೆ ಇನ್ನು ಲದಾಖಲ್ಲೆಲ್ಲ ಆಫ್ ರೋಡಿಂಗ್ ಇರುತ್ತೆ, ಸ್ವಲ್ಪ ನಿಧಾನಕ್ಕೆ ಓಡಿಸ್ಬೇಕು. ಅಲ್ಲೇನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಕಾನ್ಸೆಪ್ಟ್ದು ಸಿಕ್ಕಾಪಟ್ಟೆ ಮೂಡ್ ಆಫ್ ಆಗಿಬಿಡುತ್ತೆ. ಸೊ ಅದಕ್ಕೆ ಬಂದು ಮಾಡಿಸ್ತಾ ಇದ್ದೀವಿ. ಫೈನ್ ಚೆನ್ನಾಗಿ ಮಾಡಿದ್ದಾರೆ. ಪರ್ಫೆಕ್ಟ್. ಸ್ವಲ್ಪ ಹಿಂದ್ಗಡೆ ಬ್ರೇಕ್ ಸ್ವಲ್ಪ ಶಾರ್ಪ್ ಆಗಬೇಕು, ಹೋಗ್ತಾ ಆಗುತ್ತೆ. ಅದು ಅದೇನು ಪ್ರಾಬ್ಲಮ್ ಏನಿಲ್ಲ. ಸೊ ಮಿಕ್ಕಿದೆಲ್ಲ ಚೆನ್ನಾಗೇ ಇದೆ ಗಾಯ್ಸ್, ಕರೆಕ್ಟಾಗಿ ಮಾಡಿದ್ದಾನೆ. ಸೊ ನಾಳೆಯಿಂದ ನಮ್ಮ ಡ್ರೀಮ್ ರೈಡ್ ಸ್ಟಾರ್ಟ್ ಆಗುತ್ತೆ ಗಾಯ್ಸ್. ಸೊ ಗಾಯ್ಸ್, ಇವಾಗ ನಾವು ರಾಯಲ್ ಎನ್ಫೀಲ್ಡ್ ಸರ್ವಿಸ್ ಸೆಂಟರ್ ಅವರು ತುಂಬ ಹೆಲ್ಪ್ಫುಲ್ ಮಾಡಿದ್ದಾರೆ. ನಾಳೆ ಹೋಗ್ತಾರೋ ಲದಾಖ್ ರೈಡ್ಗೆ ಫುಲ್ ಸರ್ಕ್ಯೂಟ್ PDF ಕಳಿಸಿದ್ದಾರೆ. ಆಮೇಲೆ ಬುಕ್ಗಳು ಕೊಟ್ಟಿದ್ದಾರೆ. ಏನಾದರೂ ಪ್ರಾಬ್ಲಮ್ ಆದರೆ ಕಾಲ್ ಮಾಡಿ ಅಂದ್ಬಿಟ್ಟು. ಇವರೇನೆ ಕರಣ್ ಅಂತ. ಸೊ ಥ್ಯಾಂಕ್ ಯು ಭಯ್ಯ ಫಾರ್ ಆಲ್ ಯುವರ್ ಸಪೋರ್ಟ್. ಸೊ ಗಾಡಿನೂ ಫುಲ್ ಸರ್ವಿಸ್ ಕ್ಲೀನಾಗಿ ಮಾಡಿಕೊಟ್ಟಿದ್ದಾರೆ. ಸೊ ಏನು ಪ್ರಾಬ್ಲಮ್ ಇಲ್ಲ. ಸೊ ಆಲ್ ಸೆಟ್ ಫಾರ್ ಟುಮಾರೋ ರೈಡ್ ಗಾಯ್ಸ್. ಥ್ಯಾಂಕ್ ಯು ರಾಯಲ್ ಎನ್ಫೀಲ್ಡ್ ಫಾರ್ ಯುವರ್ ಸಪೋರ್ಟ್. ಸೊ ಹೇ ಗಾಯ್ಸ್, ಇವಾಗ ಗಾಡಿ ಎಲ್ಲ ಸರ್ವಿಸ್ ಆಗಿದೆ, ಜನರಲ್ ಸರ್ವಿಸ್ ಮಾಡಿಸಿದ್ದೀನಿ. ಸೊ ಬ್ರೇಕ್ ಆಯಿಲ್ ಸ್ಟಾಪ್ ಅಪ್ ಆಗಿದೆ. ಆಮೇಲೆ ಬ್ರೇಕ್ ಪ್ಯಾಡ್ಸ್ ಎಲ್ಲ ಚೆಕ್ ಮಾಡಿ ಸ್ವಲ್ಪ ಕಾನ್ಸೆಪ್ಟ್ ಪ್ರಾಬ್ಲಮ್ ಇತ್ತು, ಅದನ್ನು ರೆಕ್ಟಿಫೈ ಮಾಡಿದ್ದಾರೆ. ಎಲ್ಲ ಗ್ರೀಸಿಂಗ್ ಎಲ್ಲ ಮಾಡಿ ಒಳಗಡೆ. ಸೊ ಆಲ್ ಸೆಟ್ ಫಾರ್ ಟುಮಾರೋಸ್ ರೈಡ್. ಸೊ ಅಫಿಷಿಯಲಿ ಚಂಡೀಗಢದಿಂದ ನಾವು ಲೇಗೆ ನಾಳೆಯಿಂದ ನಮ್ಮ ರೈಡ್ ಶುರುವಾಗಲಿದೆ. ಸೊ ಕೀಪ್ ವಾಚಿಂಗ್ ಗೈಸ್ ಆ್ಯಂಡ್ ಸಪೋರ್ಟ್. ಲವ್ ಯು ಗೈಸ್. ಟೇಕ್ ಕೇರ್.